ನಮಸ್ತೆ ಎಲ್ಲರಿಗೂ. ಬನ್ನಿ ಚಾಮ್ಸ್ ರೀಡಿಂಗ್ ಮಾಡೋಣ. ವೆಡ್ಡಿಂಗ್ ಬರುವಂತ ಸಾಧ್ಯತೆ ಇದೆ, ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ, ದೂರದ ಊರಿನಿಂದ ನಿಮಗೆ ವೆಡ್ಡಿಂಗ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಓಕೆ, ವಾವ್. ಸ್ಟಾರ್ ಸೀಡು ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಒಂದಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಎಸ್, ಫ್ಯಾಮಿಲಿ ಪಿಕ್ಚರ್ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ಸ್ವಂತ ಮನೆ ತಗೊಳ್ಳುವಂತ, ಜಾಗ ತಗೊಳ್ಳುವಂತ ಸಾಧ್ಯತೆ ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ. ಜೊತೆಗೆ ಒಂದಷ್ಟು ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದು ಕಾರ್ಮಿಕರ ನುಡಿನ ಕೇಳಿದೆ ನಾನು, ಬಂಗಾರದ ಅದೇನದು ಅಲ್ಲ, ಸರ್ಪದ ಮೇಲೆ ಗರುಡ ಬಂದು ಕುಕ್ಕಿತ್ತು ಅಂತ. ನನಗೆ ಇದನ್ನ ನೋಡ್ತಿದ್ರೆ ಅದೇ ಎನರ್ಜಿ ಬರ್ತಾ ಇದೆ ನೋಡಿ. ಬಟ್ ನೆಗೆಟಿವಿಟಿ ಇರಬಹುದು, ಸ್ವಲ್ಪ ನೆಗೆಟಿವಿಟಿ ಬಗ್ಗೆ ಹೆಚ್ಚಿನ ಗಮನನ ಕೊಡಿ, ನೆಗೆಟಿವಿಟಿನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಇದೆ. ಫ್ಯಾಮಿಲಿ ರಿಲೇಟೆಡ್ ಏನು ಒಂದಷ್ಟು ಸಮಸ್ಯೆಗಳಿದ್ರೆ ಅದು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಫ್ಯಾಮಿಲಿ ಮೆಂಬರ್ ನಿಮ್ಮ ಲೈಫಿಗೆ ಆ್ಯಡ್ ಆಗ್ತಾರೆ ಅನ್ನುವಂಥದ್ದು ಇದೆ. ಮರ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಮರದ ಕಡೆ, ಫ್ಯಾಮಿಲಿ ಟ್ರೀ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಬಿಗ್ ಫ್ಯಾಮಿಲಿ, ಒಂದು ಸ್ಮಾಲ್ ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮ್ಯಾರೇಜ್ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸೊ ಲವ್ ಬರ್ಡ್ಸ್ ಲವಲ್ಲಿ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಕ್ರಿಸ್ ಕ್ರಾಸ್ ಇದೆ ಇಲ್ಲಿ, ಅದರಿಂದ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲಕ್ಕಿ ಕೀ ನಿಮ್ಮ ಜೊತೆ ಇದೆ. ಸೊ ನಿಮ್ಮ ಅದೃಷ್ಟದ ಸಮಯ ಈಗ ಶುರು ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಸೋಲ್ಮೇಟ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿಮಗೆ ಎರಡೆರಡು ಲಕ್ಕಿ ಡೋರ್ಸ್ ಓಪನ್ ಆಗತ್ತೆ ಅನ್ನುವಂಥದ್ದು ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ಒದ್ದಾಡ್ತಿದ್ದವರು ಇನ್ನು ಮುಂದೆ ಒಂದು ಒಳ್ಳೆ ನಿರ್ಧಾರನ ತಗೊಳ್ತೀರಾ, ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಒಂದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಕಿರಿಕಿರಿಯಾಗಿ ದೂರ ಆಗಿದ್ರೆ ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಲೈಫ್ ಒಂದು ಸಕ್ಸಸ್ಫುಲ್ ಲೈಫ್ ಕಡೆಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ದೇವರು ನಿಮಗೆ ಅಂತಾನೆ ಸೃಷ್ಟಿ ಮಾಡಿರುವಂಥ ಒಂದು ಮಗು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಮಗು ಬೇಕು, ಮಗು ಆಗಿಲ್ಲ ಅಂತ ಅಂದ್ಕೊಂಡಿರೋರಿಗೆ ಪಾಪು ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಗಂಟು ಪಾಪು ಆಗುತ್ತೆ, ಕೆಲವರಿಗೆ ಹೆಣ್ಣು ಪಾಪು ಆಗುತ್ತೆ. ಮೆಡಿಟೇಷನ್ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸ್ ಇರೋರಿಗೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಶಿವನಿಗೆ, ಮಹಾದೇಶ್ವರ ಬೆಟ್ಟಕ್ಕೆ ಶಿವನಿಗೆ ಕಣ್ಣನ್ನು ಮಾಡಿಸ್ಕೊಡ್ತಾರೋ ಅಥವಾ ಮುಖನೇನೋ ಮುಖವಾಡ ಮಾಡಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಲೈಕ್ ಕವಚ ಅಂತಾರಲ್ಲ, ಕವಚನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸೆಲ್ಲ ನನಸಾಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಒಂದಷ್ಟು ಸ್ಟಾರ್ ಫಿಶ್ನ ತೊಗೊಂಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ಅಲಂಕಾರಿಕ ವಸ್ತುಗಳನ್ನ ಕೂಡ ದೇವಿಗೆ ಸಮರ್ಪಣೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರು ಮಾಡ್ತಿದ್ದಂಥ ಒಂದಷ್ಟು ಪೂಜೆಗಳು ಏನು ಬಿಟ್ಟು ಹೋಗಿತ್ತು ಅದು ನೆನಪಿಗೆ ಬಂದು ಮತ್ತೆ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕುಂಕುಮ ಭಾಗ್ಯ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೀರಿಯಲ್ ನೆನಪು ಬರ್ತಾ ಇದೆ. ಮೇ ಬಿ ಸೀರಿಯಲ್ ಆ ಹೆಸರಲ್ಲಿ ಬರುತ್ತೆ.